ನೀವು ನೋಡ್ತಾ ಇದ್ದೀರಾ DVG ವಾಯ್ಸ್. ನಾನು ನಿಮ್ಮ ಕರಿಯಪ್ಪ. ಇವತ್ತು ನಾನು ಪರ್ಟಿಕ್ಯುಲರ್ ಆಗಿ ಈ ಆಟೋ ಚಾಲಕರ ಮಾಲಕರ ಬಗ್ಗೆ ಹಾಗೂ ಈ 4 ವೀಲರ್ ಚಾಲಕರು ಮಾಲಕರ ಬಗ್ಗೆ, ಅಂದರೆ ಏನು ಟೂರ್ಸ್ ಅಂಡ್ ಟ್ರಾವೆಲ್ಸ್ ಎಲ್ಲೋ ಬೋರ್ಡ್ ಚಾಲಕರ ಬಗ್ಗೆ ಹಾಗೂ ಮಾಲೀಕರ ಬಗ್ಗೆ ಮಾತಾಡ್ತೀನಿ. ಕಾರಣ ಇವತ್ತಿನ ವಾತಾವರಣ ಬೇರೆ ಬೇರೆ ಕಡೆಯೆಲ್ಲ ಯುದ್ಧ ನಡೀತಾ ಇದೆ. ಆ ಯುದ್ಧಕ್ಕೋಸ್ಕರ ಇಲ್ಲಿ ಸಿಲಿಂಡರ್ ಅಭಾವ, ಇನ್ಶೂರೆನ್ಸ್ ಕಟ್ಟಿಲ್ಲ ಅಂದರೆ ಪೊಲೀಸ್ನರ ಅಭಾವ, ಹೀಗೆ ಪ್ರತಿಯೊಂದು ಕಡೆಗೂ ಒಂದೊಂದು ರೀತಿಯ ಸಂದೇಶಗಳನ್ನು ಹೊರಡಿಸಿರ್ತಕ್ಕಂಥ ಸರ್ಕಾರ. ಅದೇನೇ ಆಗಿರಲಿ, ನಿಮಗೆ ಗ್ಯಾರಂಟಿ ಕೊಟ್ಟಿದ್ದೀವಿ, ನಾವು ಹೇಳ್ದಂಗೆ ಕೇಳಬೇಕು ಅಂತ ಈ ಆದೇಶವನ್ನು ಏನಾದರೂ ಅಡ್ಯಾಪ್ಟ್ ಮಾಡಿಬಿಟ್ಟಿರಾ? ಯಾಕೆ ಅಂತ ಹೇಳಿದರೆ, ಇಲ್ಲಿ ನಾವು ಹೇಳಕೊಟ್ಟಿರ್ತಕ್ಕಂಥ ವಿಚಾರ LPG ಗ್ಯಾಸೇ ಸಿಗ್ತಾ ಇಲ್ಲ. LPG ಗ್ಯಾಸ್ ಸಿಕ್ಕಿಲ್ಲ ಅಂತ ಹೇಳಿದರೆ ಅವನು ಆಟೋ ಓಡ್ಸೋಕೆ ಹೋಗಂಗೇ ಇಲ್ಲ. ಅವನು ಆಟೋ ಓಡ್ಸೋಕೆ ಹೋಗಂಗಿಲ್ಲ ಅಂತ ಹೇಳಿದರೆ ಹೆಂಡತಿ, ಮಕ್ಕಳು, ಊಟ, ಉಪಚಾರ, ಓದು, ಹೀಗೆ ಎಲ್ಲವೂ ನಿಂತು ಹೋಗ್ತವೆ. ಇದು ಒಂದು ದಿವಸದ 2 ದಿವಸದ ಕಥೆ ಅಲ್ರಿ. ಏನು ಯುದ್ಧ ಸ್ಟಾರ್ಟ್ ಆಯಿತು, ಆ ಯುದ್ಧ ಸ್ಟಾರ್ಟ್ ಆದಾಗಿಂದ ಇಲ್ಲಿಯವರೆಗೂ ನಮ್ಮ ಭಾರತ ದೇಶದ ಮೇಲೆ ಪೂರ್ತಿ ಹಿಡಿತನೇ ತಪ್ಪು ಹೋಗ್ಬಿಟ್ಟಿದೆ. ಹೇಳ್ತಾರೆ ಏನು ಸಮಸ್ಯೆ ಇಲ್ಲ ಅಂತ ಅಧಿಕಾರಿಗಳು. ಖಂಡಿತ ಅಧಿಕಾರಿಗಳಿಗೆ, ಸರ್ಕಾರಿ ಕಚೇರಿಯಲ್ಲಿ ಕೆಲಸ ಮಾಡ್ತಕ್ಕಂಥವ್ರಿಗೆ ಯಾರಿಗೂ, ದುಡ್ಡಿದ್ದಂಥವ್ರಿಗೆ ಯಾರಿಗೂ ಕಷ್ಟ ಇಲ್ಲ. ಆದರೆ ಇಲ್ಲಿ ದಿನ ಅವತ್ತೇ ದುಡಿದು ಅವತ್ತೇ ತಿನ್ಬೇಕಾಗಿರ್ತಕ್ಕಂಥ ವ್ಯಕ್ತಿಗಳ ಪಾಡು ಯಾರು ಕೇಳಬೇಕು ಸ್ವಾಮಿ? ಅದಕ್ಕೋಸ್ಕರ ನಾನು ನಮ್ಮ ಮಾಧ್ಯಮಕ್ಕೆ ಏನು ಕರೆ ಮಾಡಿರ್ತಕ್ಕಂಥ ಆಟೋ ಚಾಲಕರಾಗಿರ್ಬೋದು, ಟ್ಯಾಕ್ಸಿ ಚಾಲಕ ಮಾಲಕರಾಗಿರ್ಬೋದು, ಅವರೆಲ್ಲರ ಒಂದು ಮಾಹಿತಿಯ ಮೇರೆಗೆ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಇಲ್ಲಿ EMI ಕಟ್ಟಬೇಕು. ಮೇನು EMI ಕಟ್ಟಲಿಲ್ಲ ಅಂದರೆ ಗಾಡಿ ಬಂದು ಎಳ್ಕೊಂಡು ಹೋಗ್ತಾರೆ. ಗಾಡಿ ಬಂದು ಎಳ್ಕೊಂಡು ಹೋದರೆ ಪೂರ್ತಿ ಬರ್ಬಾದಾಗ್ತಾರೆ. ಇಲ್ಲಿ EMIನವ್ರಿಗೂ ಹೇಳ್ಕೋಬೇಕು. ಯಾಕೆ ಅಂತ ಹೇಳಿದ್ರೆ ಇದು ಮನೆ ಸಮಸ್ಯೆ ಅಲ್ಲ, ರಾಜ್ಯದ ಸಮಸ್ಯೆ. ಅಲ್ಲಿ ಯುದ್ಧ ನಡೀತಾ ಇದೆ, ಬೆಲೆ ಏರಿಕೆ ಆಗ್ತಾ ಇಲ್ಲ, ಬೆಲೆ ಏರಿಕೆ ಜಾಸ್ತಿ ಆಗ್ತಾ ಇದೆ. ಅದನ್ನೆಲ್ಲ ಖರೀದಿ ಮಾಡಿಕೊಂಡು ಮನೆಯಲ್ಲಿ ಮಕ್ಕಳು, ಹೆಂಡತಿ ಅಷ್ಟನ್ನು ಸಾಕೋಕ್ಕಾಗ್ತಾ ಇಲ್ಲ. ಆ ಸಾಕಬೇಕು ಅಂತ ಹೇಳಿದ್ರೆ ಸರಿಯಾಗಿ LPG ಗ್ಯಾಸು, CNG ಗ್ಯಾಸು ಸಿಗಬೇಕು. ಇವಾಗಿನ CNG ಆಟೋಗಳು, CNG ಕಾರ್ಗಳು ಸ್ವಲ್ಪ ಕಡಿಮೆ ಇರೋದ್ರಿಂದ ಅದು ಮ್ಯಾಚ್ ಆಗ್ತಾ ಇದೆ. ಬಟ್ LPG ಸಿಲಿಂಡರ್ದು, ಮನೆ ಉಪಯೋಗಿಸ್ತಕ್ಕಂಥ ಸಿಲಿಂಡರ್ಗಳು, ಕಮರ್ಷಿಯಲ್ ಸಿಲಿಂಡರ್ಗಳು, ಹೀಗೆ. ಹಾಗಾಗಿ ಏನು ಈ ಪ್ರೈವೇಟ್ ಫೈನಾನ್ಸು ಹಾಗೂ ಗೌರ್ಮೆಂಟ್ ಫೈನಾನ್ಸ್ ಏನು ಬ್ಯಾಂಕ್ಗಳಿಂದ ಲೋನ್ ತೆಗೆದುಕೊಂಡಿದ್ದಾರೆ, ಎಲ್ಲಿ ಇನ್ಶೂರೆನ್ಸು ಮಾಡಿಸಿಲ್ಲ, ಅವರಿಗೆಲ್ಲರಿಗೂ ತಡೆ ಹಿಡಿಯುವ ಕೆಲಸವನ್ನು ಆ ಜಿಲ್ಲೆಯಲ್ಲಿರ್ತಕ್ಕಂಥ ಜಿಲ್ಲಾ RTO ಹಾಗೂ SP ಅವರು, ವರಿಷ್ಠಾಧಿಕಾರಿಗಳು ದಯವಿಟ್ಟು ಇದೊಂದು ಬಾರಿ ಏನು ಈ ಯುದ್ಧದ ಸಮಯದಲ್ಲಿ ಈಗಾಗಿರ್ತಕ್ಕಂಥ ಸಮಸ್ಯೆಗಳನ್ನು ಬಗೆಹರಿಸಬೇಕು ಅಂತ ಹೇಳಿದ್ರೆ ನೀವೆಲ್ಲರಿಗೂ ಅವರಿಗೆ ಒಂದು ಮೇಲ್ ಮಾಡೋದ್ರ ಮುಖಾಂತರ ನಮ್ಮ ಆಟೋ ಚಾಲಕರಿಗೆ ಹಾಗೂ ಕಾರ್ ಟ್ಯಾಕ್ಸಿ ಚಾಲಕರಿಗೆ, ಮಾಲಕರಿಗೆ ಒಳ್ಳೆಯದಾಗುತ್ತೆ. ಅದರಿಂದ ಎಷ್ಟೋ ಸ್ವಲ್ಪ ಕುಟುಂಬಗಳು ಬದುಕೇಳ್ತವೆ. ಯಾಕೆ ಅಂತ ಹೇಳಿದ್ರೆ ಇವತ್ತು ಮನೆಯಿಂದ ಹೊರಗೆ ಹೋದರೆ ವಾಪಸ್ ಬರ್ತೀನಿ ಅನ್ನೋ ಸಮಯನೂ ಹೋಗ್ಬಿಟ್ಟಿದೆ. ತಿಂಗಳಲ್ಲಿ 5 ರಿಂದ 6 ಬಾಡಿಗೆಗೆ ಸಿಗೋದು ವಜೆ ಆಗ್ತಾ ಇದೆ. ಅದರಲ್ಲೂ ಈಗ ಮತ್ತೆ ಪೆಟ್ರೋಲು, ಡೀಸೆಲ್ಲು ಅತಿ ಹೆಚ್ಚು ರೇಟು. ಈ ಆಟೋದವರು ಏನು 40 ರೂಪಾಯಿ, 35 ರೂಪಾಯಿ, 40 ರೂಪಾಯಿ ಅಂತ ಏನು ಮಾಡ್ತಾ ಇದ್ರು, ಈಗ 10 ರೂಪಾಯಿ ಏನಾದರೂ ಜಾಸ್ತಿ ಕೇಳಿದ್ರೆ ಯಾಕೆ ಕೊಡಬೇಕು ಅಂತ ಪ್ರಯಾಣಿಕರು. ಪಾಪ ಅವ್ರು ಕೇಳಿದ್ರೆ ತಪ್ಪಿಲ್ಲ, ಯುದ್ಧ ನಡೀತಾ ಇರ್ತಕ್ಕಂಥದ್ದು ಪಾಪ ಈ ಮಿಡಲ್ ಕ್ಲಾಸ್ ಜನರಿಗೆ ಮಾತ್ರ ಅಲ್ವಾ. ಈ ಹೈಯರ್ ಮೇಲ್ ಫಸ್ಟ್ ಗ್ರೇಡಲ್ಲಿ ಇರ್ತಕ್ಕಂಥವ್ರಿಗೆ ಯುದ್ಧ ನಡೀತಾ ಇಲ್ಲಲ್ಲ, ಅವ್ರ ಹತ್ರ ಹಣ ಇದೆ, ಹೇಗೆ ಬೇಕಾದರೂ ಜೀವನ ಮಾಡ್ತಾರೆ. ಈ ಮಿಡಲ್ ಕ್ಲಾಸು, ನೋ ಕ್ಲಾಸ್ ಅಂತ ಏನಿರ್ತಾರಲ್ಲ, ಅವರಿಗೆ ತಾನೇ ತೊಂದರೆ ಆಗ್ತಾರದು. ದಯವಿಟ್ಟು ಇದನ್ನು ಜಿಲ್ಲಾಡಳಿತ, ಬರೇ ದಾವಣಗೆರೆ, ಬರೇ ರಾಯಚೂರು, ಬರೇ ಇದು ಅಂತ ಹೇಳ್ತಲ್ಲ, ನಾನು ಥ್ರೂಔಟ್ ಕರ್ನಾಟಕದಲ್ಲಿರ್ತಕ್ಕಂಥ ಟ್ಯಾಕ್ಸಿ ಚಾಲಕ ಮಾಲಕರಿಗೂ ಹಾಗೂ ಆಟೋ ಚಾಲಕ ಮಾಲಕರಿಗೂ ಸಹ ಸೇರಿಸಿ ನಾನು ಪ್ರತಿ ಜಿಲ್ಲೆಯಲ್ಲಿರ್ತಕ್ಕಂಥ ಜಿಲ್ಲಾಧಿಕಾರಿಗಳು, SP ಅವ್ರ ಗಮನಕ್ಕೆ ಬರೋವರೆಗೂ ಈ ರೀತಿಯ ಮೆಸೇಜ್ಗಳನ್ನು ಮುಡಿಸಿ, ಹಾಗೂ ಯಾವುದೇ ಚಾಲಕರಾಯಿತು, ಮಾಲಕರಾಯಿತು, ನೀವು ನಿಮ್ಮ ಒಂದು ಕಷ್ಟಗಳನ್ನು ಹೇಳ್ಕೊಳ್ಳಿಕ್ಕೆ ಈ ಯೂಟ್ಯೂಬ್ಗಳು, ಕೆಲವು ಸೋಷಿಯಲ್ ಮೀಡಿಯಾ ಜಾಲತಾಣಗಳು, ಕೆಲವು ಇನ್ಸ್ಟಾಗ್ರಾಮ್ಗಳು, ಹೀಗೆ ಹಲವಾರು ದಾರಿಗಳಿದ್ದಾವೆ. ನೀವು ಹೇಳ್ಕೋಬೋದು.
ಇಲ್ಲ ನಮ್ಮ ಕೇಬಲ್ದಲ್ಲೂ ಸಹ ನಾನು ರನ್ ಮಾಡ್ತಾ ಇರ್ತೀನಿ. ಯಾರು ಎಷ್ಟಾಗುತ್ತೋ ಅಷ್ಟು ಸಹಾಯ ಮಾಡ್ತಾರೆ. ಇಲ್ಲಿ ನಿಮಗೆ ಕಷ್ಟ ಇದೆ ಅಂತ ನೀವು ಮನೆ ಒಳಗೆ ಕೂತ್ಕೊಂಡು ನಿಮ್ಮ ಕಷ್ಟಗಳನ್ನು ನೀವೇ ನೋಡ್ಕೊಂಡು ಮಾಡ್ಕೊಂಡು ಹೋದರೆ ಇಲ್ಲಿ ಯಾರು ಬಂದು ಆಶೀರ್ವಾದ ಮಾಡಿ ನೀನು ಚೆನ್ನಾಗಿರೋನವ್ರು ಯಾರೂ ಇಲ್ಲ. ಹಾಗಾಗಿ ನಿಮ್ಮ ಕಷ್ಟಗಳನ್ನು ನೀವೇ ಹೇಳ್ಕೋಬೇಕು, ಸರ್ಕಾರಿ ಅಧಿಕಾರಿಗಳ ಮುಂದೆ ಕೇಳ್ಕೋಬೇಕು, ರಾಜ್ಯ ಸರ್ಕಾರಕ್ಕೆ ನಿಮ್ಮ ಕೂಗು ಕೇಳಬೇಕು. ಇದಿಷ್ಟು ಇವತ್ತಿನ ಸುದ್ದಿ. ಆದಷ್ಟು ಬೇಗ ಎಲ್ಲ ಕರ್ನಾಟಕದಲ್ಲಿರ್ತಕ್ಕಂಥ ಆಟೋ ಚಾಲಕ ಮಾಲೀಕರಿಗೂ ಹಾಗೂ ಟ್ಯಾಕ್ಸಿ ಚಾಲಕ ಮಾಲೀಕರಿಗೂ ದೇವರು ಆಶೀರ್ವಾದ ಜಾಸ್ತಿ ಮಾಡಲಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಇವತ್ತಿಗೆ ಇಲ್ಲಿ ಮುಗಿಸ್ತಾ ಇದ್ದೀನಿ. ಮತ್ತೆ ಮುಂದಿನ ಎಪಿಸೋಡಲ್ಲಿ ಬರ್ತೀನಿ. ಅಲ್ಲಿವರೆಗೂ ನಮಸ್ಕಾರ. ಇದು ನಿಮ್ಮದೇ ಧ್ವನಿ, ನಿಮ್ಮದೇ ಶಕ್ತಿ.